3 ದಿನದ ವರ್ಕ್‌ಶಾಪ್ ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ಕಲ್ತ್ವಿ. ಈ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು, ನಮ್ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ನಾವು ಈಗೇನು ಟೆಕ್ನಿಕಲಿ ಈಗ ನಿಮ್ಮಿಂದ ನಾವೇನ್ ಕಲ್ತ್ವೋ ಅದೆಲ್ಲ ನಮ್ಗೆ ಉಪಯೋಗ ಬರೋಂತದ್ದೇ ಅದೆಲ್ಲಾನು. ಈ 3 ದಿನದ ಸೆಷನ್ ಅಲ್ಲಿ ತುಂಬಾ ಕಲ್ತಿದೀನಿ ಸರ್. ಡೈಲಿ ನನ್ಗೆ ಆಫೀಸ್ ಮೀಟಿಂಗ್ಸ್ ಎಲ್ಲ 1 ಅವರ್ ಗಿಂತ ಜಾಸ್ತಿ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಬಟ್ ಈ ಸೆಷನ್ ಬೋರೇ ಆಗಿಲ್ಲ. ತುಂಬಾ ಇಂಟರಾಕ್ಟಿವ್ ಸೆಷನ್ ಆಗಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಇತ್ತು. ತುಂಬಾ ಚೆನ್ನಾಗಿದೆ ಸರ್. ನನ್ಗಂತೂ ಇದೇ ಫೀಲ್ಡ್ ಅಲ್ಲಿ ಮುಂದುವರಿಬೇಕಂತ ಇಂಟ್ರೆಸ್ಟ್ ಇದೆ. ತುಂಬಾ ಬದಲಾವಣೆಗಳು ನಮ್ಮಲ್ಲಿ ಕಾಣ್ತಾ ಇದೆ. ದಿನನಿತ್ಯದ ಮಾತುಗಳಿಗೂ ಸಹ ಇದು ಅಪ್ಲೈ ಆಗುತ್ತೆ. ಯಾವ ರೀತಿ ನಾವು ಮಾತಾಡ್ಬೇಕು ಅನ್ನೋದು 3 ದಿವಸದಲ್ಲೇ ನಮ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕಲ್ತಿದೀವಿ ಅಂದ್ರೆ ಇನ್ನ 21 ದಿವಸದಲ್ಲಿ ಕಲಿತೀವಿ ಅನ್ನೋ ಆಸಕ್ತಿ ನಮ್ಗಿದೆ ಸರ್. ಎಲ್ಲರಿಗೂ ಒಂದು ಕನ್ಸಂತ ಇದ್ದೇ ಇರುತ್ತೆ. ಬಟ್ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ಕೋಬೇಕಂತ ಹೇಳಿದ್ರೆ ಹಿಂದೆ ಒಬ್ಬ ಗುರು ಇರ್ಬೇಕು ಅಂತ ಹೇಳ್ತಾರೆ. ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ ಪುಣ್ಯ ಅಂತ ತಿಳ್ಕೊಬಹುದು. ಭವಿಷ್ಯದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಅಂತೂ ಬಂದಿದೆ ಸರ್. ನಿಜವಾಗ್ಲೂ ಅಮೇಜಿಂಗ್. ಸೊ ನಿಮ್ಮ ಗೈಡೆನ್ಸ್ ಇದ್ದಾಗ ನಾವು ಖಂಡಿತ ಇದನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ತುಂಬಾ ಧನ್ಯವಾದಗಳು. ಅಂದ್ರೆ ಹೊರಗಡೆ ಯಾವ ತರ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದ್ರಿಂದ ಕಲ್ತಿದೀನಿ. ಮುಂದೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. Thank you so much for conducting this workshop, sir. Information ಜೊತೆಗೆ you are taking us to the path of transformation. ಅದು ತುಂಬಾ ಇಷ್ಟ ಆಯ್ತು. And I hope you continue your journey from information to transformation for many students like this. 3 ಡೇಸ್ ತುಂಬಾನೇ ಇನ್ಫಾರ್ಮೇಟಿವ್ ಆಗಿತ್ತು. ವಿತ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಮ್ಗೆ ಇರ್ತಾ ಇತ್ತು. ಯಾವಾಗಲೂ ಕ್ಲಾಸ್ ಅಲ್ಲಿ ಕುತ್ಕೊಂಡು ಕೇಳ್ತಾನೆ ಇರ್ತಿದ್ವಿ. ಬಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಮ್ಗೆ ಅಷ್ಟು ಆಗ್ತಾನೆ ಇರ್ಲಿಲ್ಲ. ಬಟ್ ದಿಸ್ ಬೀಯಿಂಗ್ ಆನ್ಲೈನ್ ನಾವು ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಿಂದ ನಮ್ ತುಂಬಾ ಕಲ್ತಿದೀವಿ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಐ ಆಮ್ ವೇಟಿಂಗ್ ಫಾರ್ 21 ಡೇಸ್ ಚಾಲೆಂಜ್. ಇನ್ನ ನಾವ್ ಯಾವ ತರ ಟ್ರಾನ್ಸ್ಫಾರ್ಮೇಶನ್ ಆಗ್ಬೋದು. ಕ್ಯೂರಿಯಸ್ ಅಬೌಟ್ ದೆಮ್ ಅಂಡ್ ಥ್ಯಾಂಕ್ ಯು ಸೋ. ವಾಯ್ಸ್ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಹಿಂಜರಿದ್ಬಿಟ್ನೇನೋ ಅಂತ ಅನಿಸ್ತು ಟೈಮ್ಸ್. ಬಟ್ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ನಾನು ಮಾಡ್ಬೋದು, ನಾನು ಮುಂದ್ ಬರ್ಬೋದು ಇನ್ನು ಏನಾರು ಅಂತ. ಇನ್ನು 21 ಡೇಸ್ ಇದೆಯಲ್ಲ. ನಾನು ವಿಶ್ವಾಸ ಇಟ್ಕೊಂಡೇ ಜಾಯ್ನ್ ಆಗಿದ್ದು. ಯಾಕಂದ್ರೆ ನಿಮ್ಮ ಕ್ಲಾಸಸ್ ಬಗ್ಗೆ ತುಂಬಾ ಜನ ನಂಗೆ ರಿವ್ಯೂಸ್ ಕೊಟ್ಟಿದ್ರು. ಆದ್ರೆ ನನಗೆ ಏನು ಅಂತ ಗೊತ್ತಿರ್ಲಿಲ್ಲ. ವಾಯ್ಸ್ ಡಬ್ಬಿಂಗ್ ಅಲ್ಲಿ ಇಷ್ಟೊಂದು ಒಂದು ಟೆಕ್ನಿಕ್ಸ್ ನ ಫಾಲೋ ಮಾಡ್ಬೇಕು, ಇಷ್ಟೊಂದು ಡೀಟೇಲಿಂಗ್ ಇದೆ ಅಂತ ಗೊತ್ತಾಗಿದ್ದು ನನ್ ನಿಮ್ಮಿಂದಾನೆ. ಲುಕಿಂಗ್ ಫಾರ್ವರ್ಡ್. ಇದ್ರಲ್ಲಿ ಇನ್ನೂ ತುಂಬಾ ಕಲಿಕೆ ಇದೆ. ಈ 3 ದಿವಸದಲ್ಲಿ ನಾನು ತುಂಬಾನೇ ಕಲ್ತಿದ್ದೀನಿ. ಧ್ವನಿಯಲ್ಲಿ ಇಷ್ಟೊಂದು ಆಯಾಮಗಳನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಉಪಯೋಗ ಮಾಡ್ಕೊಂಡು ಅದರಿಂದ ಹಣ ಗಳಿಕೆ ಮಾಡ್ಕೊಂಡು ನಮ್ಮ ಹೆಲ್ತ್, ವೆಲ್ತ್, ಕರಿಯರು ಮತ್ತೆ ನಮ್ ರಿಲೇಶನ್ಶಿಪ್ ಅನ್ನೆಲ್ಲ ನಾವು ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಹುದು ಅಂತ ಅನ್ನೋದನ್ನ ನಾನು ಈ ಸೆಷನ್ ಅಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡೆ ಸರ್. ನಾನು ಜಾಯಿನ್ ಆದಾಗ ನನ್ಗೇನು ಗೊತ್ತೇ ಇರ್ಲಿಲ್ಲ. ಸೇರ್ಕೊಂಡಾದ್ಮೇಲೆ ಗೊತ್ತಾಗಿದ್ದು ಎಷ್ಟೆಲ್ಲ ವಿಷಯ ಇದೆ ಇದ್ರಲ್ಲಿ, ಏನೇನಿದೆ ಅಂತ ಎಲ್ಲ ನಿಮ್ಮಿಂದ ತಿಳ್ಕೊಂಡಿರೋದು ಸರ್. ಥ್ಯಾಂಕ್ ಯು. ತುಂಬಾ ಕಂಟೆಂಟ್ ಇತ್ತು ಸರ್. ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು ಅಂತ. ಬಟ್ ಹೇಗ್ ಮಾಡ್ಬೇಕು, ಯಾವ ಪ್ಲಾಟ್ಫಾರ್ಮ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಗೈಡೆನ್ಸ್ ಅದೆಲ್ಲ ಈ 3 ದಿನದ ವರ್ಕ್ಶಾಪ್ ಅಲ್ಲಿ ಗೊತ್ತಾಯ್ತು. ಸೊ ಇನ್ಮೇಲೆ ಅದನ್ನೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಮುಂದುವರೋಣ ಅಂತಿದ್ದೀನಿ ಸರ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಪೋಸ್ಟ್ ಮಾಡುವಾಗ ಎಡಿಟ್ ಹೇಗ್ ಮಾಡೋದು, ವ್ಯೂಸ್ 500 ಹಾಗೆ ಬರ್ತಾ ಇತ್ತು ಸರ್. ಆದ್ರೆ ಹೇಗ್ ಮಾಡ್ಬೇಕು, ಎಂತ ಮಾಡ್ಬೇಕು ಏನ್ ಸಹ ಗೊತ್ತಾಗ್ತಾ ಇರ್ಲಿಲ್ಲ. ಬಟ್ ಈ 3 ಡೇಸ್ ವರ್ಕ್ಶಾಪ್ ಅಲ್ಲಿ ಕಲ್ತಿದ್ದೇನೆ. ಇನ್ನು ಕಲೀಲಿಕ್ಕೆ ಬೇಕಾದಷ್ಟು ಉಂಟು ಅಂತ ಅದು ಮಾತ್ರ ಗೊತ್ತಾಯ್ತು. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದಾಗ ತಾವು ಕೊಟ್ಟಿರೋ ಇನ್ಪುಟ್ಸ್ ಇಟ್ ಇಸ್ ಡೆಫಿನೆಟ್ಲಿ ಅನ್ ಐ ಓಪನರ್ ಅಂತ ಹೇಳ್ಬೋದು. ಬಿಕಾಸ್ ಇಟ್ ಇಸ್ ಅ ಸ್ಟೇಜ್ ಸೆಟ್ ಫಾರ್ ಫ್ಯೂಚರ್ ಅಂತ ನಾನು ಅನ್ಕೊಂತೀನಿ. ಅಂಡ್ ನಾನು ಯಾವುದೇ ಒಂದು ಕೆಲಸ ತಗೊಂಡಾಗ ಸೀರಿಯಸ್ ಆಗ್ತೀನಿ. ಆ ಡೆಸ್ಟಿನಿ ರೀಚ್ ಆಗ್ಬೇಕು ಅಂದ್ರೆ ವರ್ಕ್ ಮಾಡ್ಬೇಕು ಅನ್ನೋದು ನನ್ ಬಿಲೀವರು. ಟೇಕನ್ ಅ ರೈಟ್ ಸ್ಟೆಪ್ ಅಂತ ಅನ್ಸುತ್ತೆ. ಅಂಡ್ ಐ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ವಿಲ್ ಬಿ ಪಾರ್ಟ್ ಆಫ್ ಯು ಸರ್. ಥ್ಯಾಂಕ್ ಯು.